ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಅಪೂರ್ವ ವ್ಲಾಗ್ಸ್ ಕನ್ನಡದಾಗ. ನನ್ನ ಲಾಸ್ಟ್ ವ್ಲಾಗಲ್ಲಿ ಬೂರಹಸ್ವಾಮಿ ಕಲ್ಲಹಳ್ಳಿಗೆ ಭೇಟಿ ನೀಡಿದ್ದು ತೋರಿಸಿದ್ದೆ. ಆ ವ್ಲಾಗನ್ನು ಯಾರಾದರೂ ನೋಡಿಲ್ಲ ಅಂದರೆ ಮಿಸ್ ಮಾಡ್ಕೊಂಡಿದ್ರೆ ಖಂಡಿತ ಒಂದ್ಸಲ ನೋಡ್ಕೊಂಡು ಬರ್ರಿ. ಹಾಗೆ ಕೂಡ ಆ ವ್ಲಾಗ್ನ ಲಾಸ್ಟ್ನಲ್ಲಿ ಕೂಡ ನಾನು ಹೇಳಿದ್ದೆ ಕಲ್ಲಹಳ್ಳಿಯಿಂದ ನಾವು ಪಾಂಡವಪುರಕ್ಕೆ ಹೋಗ್ತಾ ಇದ್ದೀವಿ ಅಂತ. ಹಾಗೆ ಪಾಂಡವಪುರದಲ್ಲಿ ಯಾವ ದೇವಸ್ಥಾನವನ್ನು ನೋಡೋಕ್ಕೆ ಹೋಗ್ತಾ ಇದ್ದೀವಿ ಅಂತ ನಾವು ಈ ವಿಡಿಯೋದಲ್ಲಿ ಈ ವ್ಲಾಗಲ್ಲಿ ನೋಡೋಣ ಬನ್ನಿ. ಸ್ನೇಹಿತರೆ, ಕಲ್ಲಹಳ್ಳಿಯಿಂದ ಪಾಂಡವಪುರ 34 ಕಿಲೋಮೀಟರ್ಗಳಷ್ಟು ದೂರ ಆಗುತ್ತೆ. ಹಾಗೆ ಬೆಂಗಳೂರಿಂದ ಈ ದೇವಸ್ಥಾನ ಪಾಂಡವಪುರದಲ್ಲಿರುವಂಥ ದೇವಸ್ಥಾನ 135 ಕಿಲೋಮೀಟರ್ಗಳಷ್ಟು ದೂರದಲ್ಲಿದೆ. ಈ ದೇವಸ್ಥಾನ ಯಾವ ದೇವರ ದೇವಸ್ಥಾನ ಅಂತ ತಿಳ್ಕೊಳ್ಳೋಕ್ಕೂ ಮುಂಚೆ ಈ ದೇವಸ್ಥಾನದ ಹಿಸ್ಟ್ರಿ ಏನಂತ ನೋಡ್ಕೊಂಬರೋಣ ಬನ್ನಿ. ಸ್ನೇಹಿತರೆ, ಈ ದೇವಸ್ಥಾನ ಸುಮಾರು 50 ಎಕರೆ ಜಾಗದಲ್ಲಿದೆ. 1909ರಲ್ಲಿ KRS ಡ್ಯಾಮ್ ಕಟ್ಟಿದಾಗ ಕಂದಂಬಾಡಿ ಗ್ರಾಮದ ಜೊತೆಗೆ ಈ ದೇವಸ್ಥಾನ ಕೂಡ ಮುಳುಗಡೆಯಾಗಿ ಹೋಗುತ್ತೆ. ಹಾಗೆ ಜಲಾಶಯದಲ್ಲಿ ಬೇಸಿಗೆ ಕಾಲದಲ್ಲಿ ನೀರು ಕಡಿಮೆಯಾದಾಗ ದೇವಾಲಯ ಪುನರುಜ್ಜೀವನ ಕೂಡ ಗೊಳ್ಳುತ್ತೆ. 2000ನೇ ಇಸ್ವಿಗೆ ಈ ದೇವಾಲಯದ ಅವಶೇಷಗಳು ಸ್ಪಷ್ಟವಾಗಿ ಕಾಣೋಕ್ಕೆ ಶುರುವಾಗುತ್ತೆ. ಕರ್ನಾಟಕದ ಉದ್ಯಮಿಯಾದ ಶ್ರೀಹರಿ ಖೋಡೆಯವರ ಮಾರ್ಗದರ್ಶನದಲ್ಲಿ ಖೋಡೆ ಕಂಪ್ನಿಯಿಂದ ಈ ದೇವಾಲಯವನ್ನು ಪುನರ್ಸ್ಥಾಪನೆ ಮಾಡಲಾಯಿತು. ಈ ದೇವಸ್ಥಾನ ಪುನರ್ಸ್ಥಾಪನೆ ಮಾಡಬೇಕು ಅಂತ ಯೋಜನೆ ಹಾಕಿದಾಗ ಸ್ಟಾರ್ಟಿಂಗಲ್ಲಿ ಈ ದೇವಸ್ಥಾನವನ್ನು ಸಂಪೂರ್ಣ ಅವಶೇಷಗಳನ್ನು ಮೈಸೂರಿನ ಮಧುವನ ಪಾರ್ಕ್ಗೆ ಸ್ಥಳಾಂತರ ಮಾಡಬೇಕು ಅಂತ ಪ್ಲ್ಯಾನ್ ಮಾಡಿದರು. ಆದರೆ ಹೊಸ ಕಂದಂಬಾಡಿ ಗ್ರಾಮಸ್ಥರು ಪ್ರತಿಭಟನೆಯಿಂದಾಗಿ ಈ ದೇವಸ್ಥಾನದ ಪುನರ್ಸ್ಥಾಪನೆ ಇದೇ ಗ್ರಾಮದ ಬಳಿ ಸ್ಥಳಾಂತರಿಸಲಾಯಿತು. ಡಿಸೆಂಬರ್ 2011 ಹೊತ್ತಿಗೆ ದೇವಾಲಯದ ಜೀರ್ಣೋದ್ಧಾರ ಪೂರ್ಣಗೊಂಡಿತು. ಖೋಡೇಸ್ ಕಂಪನಿಯಿಂದ ಈ ದೇವಸ್ಥಾನದ ಜೀರ್ಣೋದ್ಧಾರವನ್ನು ಮಾಡಲಾಗಿದೆ. ಈ ದೇವಾಲಯ 7 ವರ್ಷದ ಹಿಂದೆ ಅಧಿಕೃತವಾಗಿ ಉದ್ಘಾಟನೆಯಾಗಿದೆ. ಅಂದರೆ 2017ರಿಂದ 18 ಮಧ್ಯದಲ್ಲಿ ಈ ದೇವಸ್ಥಾನ ಅಧಿಕೃತವಾಗಿ ಸಾರ್ವಜನಿಕವಾಗಿ ಉದ್ಘಾಟನೆಯಾಗಿದೆ. ಇನ್ನು ಈ ದೇವಸ್ಥಾನದ ವಿಶೇಷತೆ ಅಂದರೆ ಇದಕ್ಕೆ 7 ಮಹಾದ್ವಾರಗಳಿವೆ. ಗರ್ಭಗುಡಿಯ ಸುತ್ತಲೂ ಶಿವ, ಪಾರ್ವತಿ, ಷಣ್ಮುಖ ಗಣಪತಿ, ಅಷ್ಟಲಕ್ಷ್ಮಿಯರು, ಸಪ್ತ ನದಿಯ ದೇವತೆಗಳು, ನವಗ್ರಹಗಳು, ಸಪ್ತ ಋಷಿಗಳ ಮೂರ್ತಿಗಳನ್ನು ಕೂಡ ಸ್ಥಾಪಿಸಲಾಗಿದೆ ಗರ್ಭಗುಡಿಯ ಸುತ್ತಲೂ. ಗರ್ಭಗುಡಿಯಲ್ಲಿ ವೇಣುಗೋಪಾಲ ಅಂದರೆ ಕೃಷ್ಣ ಕೊಳಲು ಹಿಡಿದು ನಿಂತಿದ್ದಾನೆ. ಹಾಗಾಗಿ ಈ ದೇವಸ್ಥಾನವನ್ನು ವೇಣುಗೋಪಾಲ ದೇವಸ್ಥಾನ ಅಂತ ಕರೀತಾರೆ. ಇದೇ ದೇವಸ್ಥಾನ KRS ಡ್ಯಾಮ್ ಕಟ್ಟಿದಾಗ ಅದರಲ್ಲಿ ಮುಳುಗಿ ಹೋಗಿತ್ತು. ಇನ್ನೊಂದು ಅಚ್ಚರಿಯ ಸಂಗತಿ ಏನಂದರೆ ಈ ದೇವಸ್ಥಾನದಲ್ಲಿ ನಿಮಗೆ ದಕ್ಷಿಣೆ ಹಾಕೋಕೆ ಹುಂಡಿಗಳೇ ಸಿಗಲ್ಲ. ಈ ದೇವಸ್ಥಾನದ ಯಾವ ಭಾಗದಲ್ಲಿಯೂ ಕೂಡ ಹುಂಡಿಯನ್ನು ಅವರು ಇಟ್ಟಿಲ್ಲ. ಯಾಕಂದರೆ ಅವರು ಹೇಳೋ ಪ್ರಕಾರ ಈ ದೇವಸ್ಥಾನ ಆಲ್ರೆಡಿ ಜೀರ್ಣೋದ್ಧಾರ ಆಗಿರೋದ್ರಿಂದ ಯಾವ ರೀತಿಯಾದಂತಹ ದೇವರಿಗೆ ಕಾಣಿಕೆಯನ್ನು ನೀಡೋ ಅವಶ್ಯಕತೆ ಇಲ್ಲ ಅಂತ ಹೇಳ್ತಾರೆ. ಹಾಗೆ ಈ ದೇವಸ್ಥಾನವನ್ನು ನೋಡ್ಕೊಳ್ಳಿಕ್ಕೆ ಟಾಪ್ ಏಜೆನ್ಸಿಯಿಂದ ಸೆಕ್ಯೂರಿಟೀಸ್ಗಳನ್ನು ಕೂಡ ಹೈಯರ್ ಮಾಡಲಾಗಿದೆ. ಸೊ ಈ ದೇವಸ್ಥಾನದಲ್ಲಿ ನೀವು ಒಳಗಡೆ ಆಯಿತು ಆಚೆ ಕಡೆ ಆಯಿತು ಫುಲ್ ಯೂನಿಫಾರ್ಮಲ್ಲಿರುವಂಥ ಸೆಕ್ಯೂರಿಟೀಸ್ಗಳನ್ನು ನೋಡ್ತೀರಾ. ಹಾಗೆ ಇಲ್ಲಿ ದೇವಸ್ಥಾನದೊಳಗಡೆ ದೇವರಿಗೆ ಅರ್ಚನೆ ಮಾಡಿಸ್ಬೇಕು ಅಥವಾ ಪೂಜೆ ಮಾಡಿಸ್ಬೇಕು, ಮಂಗಳಾರತಿ ತಗೋಬೇಕು ಅಂತ ನೀವೇನಾದರೂ ಅಂದ್ಕೊಂಡೆ ಅದನ್ನು ಮರ್ತೇ ಬಿಡಿ. ಯಾಕೆಂದರೆ ಇಲ್ಲಿ ಅರ್ಚಕರು ಕೂಡ ಇರೋದಿಲ್ಲ. ಬೆಳಗ್ಗೆ ಮಧ್ಯಾಹ್ನ ಸಾಯಂಕಾಲ 3 ಹೊತ್ತು ಬಂದು ದೇವರಿಗೆ ಆರತಿ ಮಾಡಿ ಹೋಗ್ತಾರೆ ಅರ್ಚಕರು. ಹಾಗೆ ನೀವು ಈ ದೇವಸ್ಥಾನದ ಸುತ್ತಮುತ್ತಲೂ ನೋಡಿದ್ರೂ ಕೂಡ ದೇವರಿಗೆ ಪೂಜೆ ಮಾಡೋಕ್ಕೆ ಸಾಮಗ್ರಿಗಳು ಕೂಡ ಸಿಗೋದಿಲ್ಲ. ಯಾಕೆಂದರೆ ಅಂತಹ ಅಂಗಡಿಗಳನ್ನು ಕೂಡ ಅವರು ಇಲ್ಲಿ ಅಲೌ ಮಾಡಿಲ್ಲ. ಸೊ ಇಲ್ಲಿ ಭಕ್ತಾದಿಗಳದ್ದು ಏನಂದರೆ ಬರಬೇಕು, ದೇವಸ್ಥಾನವನ್ನು ಸಂಪೂರ್ಣವಾಗಿ ನೋಡಿಕೊಂಡು ದೇವರಿಗೆ ಕೈ ಮುಗಿದು ವಾಪಸ್ ಹೋಗ್ತಾ ಇರೋದಷ್ಟೇ. ಯಾವುದೇ ರೀತಿಯಾದಂತಹ ಸೇವೆಗಳಾಯಿತು, ಅರ್ಚನೆಗಳಾಯಿತು, ಕಲೆಕ್ಷನ್ ಆಯಿತು, ಪ್ರದಕ್ಷಿಣೆ ಹಾಕ್ತೀವಿ, ಆ ಸೇವೆ ಮಾಡ್ತೀವಿ, ಈ ಸೇವೆ ಮಾಡ್ತೀವಿ ಅನ್ನೋದಕ್ಕೆ ಅವಕಾಶನೇ ಇಲ್ಲ. ಹಾಗಾಗಿ ಇದೊಂದು ಪ್ರೇಕ್ಷಣೀಯ ಸ್ಥಳ ಕೂಡ ಆಗಿದೆ. ಇನ್ನು ಈ ದೇವಸ್ಥಾನದ ಟೈಮಿಂಗ್ಸ್ ಬಂದುಬಿಟ್ಟು ಬೆಳಗ್ಗೆ 8 ಗಂಟೆಗೆ ಓಪನ್ ಆದರೆ ಸಾಯಂಕಾಲ 6 ಗಂಟೆಗೆ ಕ್ಲೋಸ್ ಮಾಡ್ತಾರೆ. ಹಾಗೆ ನಿಮಗೆ ಕಾರ್ಗಳಾಯಿತು, 2 ವೀಲರ್ ಆಯಿತು, ಬಸ್ಗಳಾಯಿತು, ನೀವು ಯಾವುದ್ರಲ್ಲಿ ಬರ್ತೀರಾ ಆ ವೆಹಿಕಲ್ಸನ್ನು ಪಾರ್ಕ್ ಮಾಡೋಕ್ಕೆ ಸಾಕಷ್ಟು ದೊಡ್ಡದಾದಂಥ ಜಾಗ ಇದೆ. ಹಾಗೆ ಈ ದೇವಸ್ಥಾನ ಕಾವೇರಿ ನದಿ ದಂಡೆ ಮೇಲಿದೆ. ಈ ದೇವಸ್ಥಾನದ ಆಚೆ ನಿಂತ್ಕೊಂಡು ನೋಡಿದರೆ ನಿಮಗೆ ಡ್ಯಾಮ್ ಕೂಡ ಕಾಣಿಸುತ್ತೆ. ಕೊಳಲನ್ನು ಕೈಯಲ್ಲಿ ಹಿಡ್ಕೊಂಡಿರುವಂಥ ಕೃಷ್ಣ ನೋಡೋಕ್ಕೆ 2 ಕಣ್ಣನ್ನು ಸಾಲದು, ಅಷ್ಟು ಚೆನ್ನಾಗಿದೆ ಕೃಷ್ಣನ ಮೂರ್ತಿ ಇಲ್ಲಿ.
ನೀವೇನಾದರೂ ಬೆಂಗಳೂರಿಂದ ಒಂದು ಹಾಫ್ ಡೇ ಔಟಿಂಗ್ ನೋಡ್ತಾ ಇದ್ದೀರಾ, ದೇವಸ್ಥಾನಗಳನ್ನು ನೋಡಬೇಕು ಅಂದ್ಕೋತಿದ್ರೆ ದಿಸ್ ಈಸ್ ದ ಬೆಸ್ಟ್ ಪ್ಲೇಸ್ ಟು ವಿಸಿಟ್. ಪ್ಲೀಸ್ ಹೋಗಿ ನೋಡ್ಕೊಂಡು ಬನ್ನಿ ಒಂದು ಸಲ, ತುಂಬಾ ಚೆನ್ನಾಗಿದೆ. ಹೋಪ್ ಈ ವ್ಲಾಗ್ ನಿಮ್ಮೆಲ್ಲರಿಗೂ ಇಷ್ಟ ಆಯಿತು ಅಂತ ಭಾವಿಸ್ತೀನಿ. ಹಾಗೆ ಇಷ್ಟ ಆದಲ್ಲಿ ಒಂದು ಕಮೆಂಟ್ ಸೆಕ್ಷನಲ್ಲಿ ಒಂದು ಕಮೆಂಟ್ ಮಾಡಿ, ಹಾಗೆ ಲೈಕ್ ಬಟನ್ ಕೂಡ ಪ್ರೆಸ್ ಮಾಡಿ. ಮತ್ತೆ ನೆಕ್ಸ್ಟ್ ವಿಡಿಯೋದಲ್ಲಿ ಭೇಟಿಯಾಗೋಣ. ನಮಸ್ಕಾರ.